ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯಿಂದ ಕುಶ್ ಎಂ ದುರ್ಗಿ. ನನ್ನ ಕಾವ್ಯನಾಮ ಇರೋದು ಅಂಕುಶ್ ದುರ್ಗಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಕೂಡ ಅಂಕುಶ್ ದುರ್ಗಿ, ಫೇಸ್ಬುಕ್ ಅಂಕುಶ್ ದುರ್ಗಿ, ಇನ್ಸ್ಟಾಗ್ರಾಮ್ ಅಂಕುಶ್ ದುರ್ಗಿ, ಆಮೇಲೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಅಂಕುಶ್ ದುರ್ಗಿ ಮರಾಠಿ ಮೀಡಿಯಮ್. ಅಂದರೆ ಒಟ್ಟಿಗೆ 2 ಯೂಟ್ಯೂಬ್ ಚಾನಲ್ಸ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ 4 ಚಾನಲ್ಗಳಲ್ಲಿ ಬೇರೆ ಬೇರೆ 4 ಭಾಷೆಗಳಲ್ಲಿ ನಾನು ಬೇರೆ ಬೇರೆ ವಿಷಯಗಳ ಮೇಲೆ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದು ಎಲ್ಲವೂ ಫ್ರೀ ಆಫ್ ಕಾಸ್ಟ್ ಇವೆ. ವಿಶೇಷವಾಗಿ ಕನ್ನಡ, ಮರಾಠಿ, ಹಿಂದಿ ಮತ್ತು ಇಂಗ್ಲೀಷ್ 4 ಭಾಷೆಗಳಲ್ಲಿ ನಾನು ವಿಡಿಯೋಸನ್ನು ಮಾಡ್ತಾ ಇದ್ದೇನೆ. ಈ ಎಲ್ಲ ವಿಡಿಯೋಸ ನಮ್ಮ ಡೈರೆಕ್ಟರ್ ಸ್ಕೂಲ್ ಕಾಲೇಜ್ ಸ್ಟಡಿಗೆ ಸಂಬಂಧಪಟ್ಟ ವಿಡಿಯೋಸ್ ಇವೆ. ವಿಶೇಷವಾಗಿ ಗಣಿತ, ಅದಕ್ಕೆ ಡೈರೆಕ್ಟ್ಲಿ ಸಪೋರ್ಟ್ ಮಾಡ್ತಕ್ಕಂಥ ನಮ್ಮ ಭಾರತೀಯ ವಿಶೇಷ ಗಣಿತ ಪದ್ಧತಿ ವೇದಿಕ್ ಮ್ಯಾಥ್ಸ್. ವೇದಿಕ್ ಗಣಿತದ ಟೆಕ್ನಿಕ್ಸ, ಟ್ರಿಕ್ಸ, ಮೆಥಡ್ಸ, ಐಡಿಯಾಸ ಬಹಳ ಚೆನ್ನಾಗಿವೆ. ಆ ಎಲ್ಲ ನಾವು ಟೆಕ್ನಿಕ್ಸನ್ನು ಯೂಸ್ ಮಾಡಿಕೊಂಡು ನಮ್ಮ ಸ್ಕೂಲ್ ಕಾಲೇಜ್ ಮ್ಯಾಥ್ಸ್ ಈಸಿಯಾಗಿ ನಾವು ಬಿಡಿಸ್ಬೋದು. ಎವ್ರಿ ಡೇ ಅಂದರೆ ದಿನನಿತ್ಯ ನಾವು ಏನು ಲೆಕ್ಕಗಳನ್ನು ಮಾಡ್ತಾ ಇರ್ತೀವಿ ಸ್ಕೂಲ್, ಹೈಸ್ಕೂಲ್ ಮತ್ತು ಕಾಲೇಜಲ್ಲಿ, ಈ ಎಲ್ಲ ಲೆಕ್ಕಗಳಲ್ಲಿ ನಾವು ಈ ವೇದಿಕ ಗಣಿತದ ಟೆಕ್ನಿಕ್ಸ್, ಟ್ರಿಕ್ಸನ್ನು ಯೂಸ್ ಮಾಡಿದರೆ, ಉಪಯೋಗಿಸಿದರೆ ಬಹಳ ಸಹಜವಾಗಿ ನಾವು ಲೆಕ್ಕಗಳನ್ನು ಅತ್ಯಂತ ಕಡಿಮೆ ಸಮಯಗಳಲ್ಲಿ ಬಿಡಿಸ್ಬೋದು. ಅದಕ್ಕೆ ಈ ಅನೇಕ ವಿಡಿಯೋಸನ್ನು ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ವೇದಿಕ್ ಗಣಿತದ ಸಹಾಯದಿಂದ ಹೇಗೆ ಲೆಕ್ಕಗಳನ್ನು ಬಿಡಿಸ್ಬೇಕು ಅಂತ. ವಿಶೇಷವಾಗಿ ನಮ್ಮ ಬೇಸಿಕ್ ಆಪರೇಷನ್ಸ್ ಅಂದರೆ ಕೂಡಿಸೋದು, ಕಡಿದು, ಗುಣಾಕಾರ, ಭಾಗಾಕಾರ, ವರ್ಗ, ವರ್ಗಮೂಲ, ಘನ, ಘನಮೂಲ ಮತ್ತು ಇನ್ನಿತರ ಬಹಳಷ್ಟು ಬೇಸಿಕ್ ಆಪರೇಷನ್ಸ್ ಇವೆ. ಈ ಒಂದು ಬೇಸಿಕ್ ಆಪರೇಷನ್ಸನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ವೇದಿಕ್ ಟೆಕ್ನಿಕ್ ಸಹಾಯದಿಂದ ನಮ್ಮ ದಿನನಿತ್ಯದ ಗಣಿತ ಅಂದರೆ ಮಾಡರ್ನ್ ಮ್ಯಾಥ್ಸ್ ಏನು ನಾವು ಸ್ಕೂಲ್ ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಲ್ಲ, ಈ ಮಾಡರ್ನ್ ಮ್ಯಾಥ್ಸನ್ನು ಭಾಳ ಚೆನ್ನಾಗಿ ಅರ್ಥಕೊಳ್ಬೋದು, ಬೇಗನೆ ಬಿಡಿಸ್ಬೋದು. ಅತ್ಯಂತ ಕಡಿಮೆ ಸಮಯದಲ್ಲಿ, ಕ್ಷಣಗಳಲ್ಲಿ, ನಿಮಿಷಗಳಲ್ಲಿ ಬಿಡಿಸ್ಬೋದು. ಮತ್ತು ನಮ್ಮ ಉತ್ತರ ಸರಿಯೋ ತಪ್ಪು ಅಂಥೇಳಿ ಕ್ರಾಸ್ ಚೆಕಿಂಗ್ ಕೂಡ ಮಾಡ್ಬೋದು. ಜೊತೆಗೆ ಈ ಎಲ್ಲ ವೇದಿಕ ಗಣಿತದ ಟೆಕ್ನಿಕ್ಸ ಅಥವಾ ವೇದ ಗಣಿತ ನಮ್ಮ ಎಲ್ಲವೂ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ನೇರವಾಗಿ ನಮಗೆ ಸಹಾಯ ಆಗುತ್ತೆ. ಅಂದರೆ ಅಷ್ಟು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವುದೇ ಇರ್ಬೋದು ನೋಡಿ, ನಮ್ಮ ಬ್ಯಾಂಕಿಂಗ್ ಎಕ್ಸಾಮ್ಸ್ ಇರ್ಬೋದು, SDA, FDA ಎಲ್ಲ ಅಷ್ಟು ಎಲ್ಲ IAS, KS ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ PDO ಇರ್ಬೋದು, PSIಗಳಿರ್ಬೋದು, ಅಥವಾ ಇನ್ನು ಆರ್ಮಿ, ನೇವಿ, ಏರ್ಫೋರ್ಸ್, ಇವೆಲ್ಲ ಥಿಂಗ್ಸು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ, ಆಮೇಲೆ JEE ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್ ಇರಲಿ, ಅಥವಾ CET, TETಗಳಲ್ಲಿ ಎಲ್ಲೆಲ್ಲ ನಮ್ಮ ವೇದಿಕ್ ಮ್ಯಾಥ್ಸ್ವೇ ನೇರವಾಗಿ ನಮಗೆ ಸಹಾಯ ಆಗುತ್ತೆ. ಅದಕ್ಕೆ ಇಲ್ಲಿ ನಮ್ಮ ಸಿಲೆಬಸ್ ಅಂದರೆ ಮಾಡರ್ನ್ ಮ್ಯಾಥ್ಸನ್ನು ಬಿಡಿಸ್ಲಿಕ್ಕೆ ಕೂಡ ಈ ಒಂದು ವೇದಿಕ ಗಣಿತದ ಸಹಾಯ ಆಗ್ತದೆ. ಜೊತೆಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್. ಬನ್ನಿ ನೋಡೋಣ. ಇವತ್ತು ನಾನು ಒಂದು ವಿಶೇಷವಾದ ಗುಣಾಕಾರ ಸಂಬಂಧಪಟ್ಟ 3 ಅಂಕೆಗಳ ಸಂಖ್ಯೆಗಳ ಗುಣಾಕಾರಗಳನ್ನು ಹೇಗೆ ಮಾಡಬೇಕು ಅನ್ನೋದು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿವರೆಗೆ 2 ಅಂಕೆಗಳ ಸಂಖ್ಯೆಗಳ ಗುಣಾಕಾರಗಳನ್ನು ಹೇಗೆ ಮಾಡಬೇಕು ವೇದಿಕ ಸಹಾಯದಿಂದ, ಜೊತೆಗೆ ಇನ್ನು 1 ಅಂಕೆಯ ಸಂಖ್ಯೆಗಳನ್ನು ಹೇಗೆ ಗುಣಾಕಾರ ಮಾಡಬೇಕು ಅನ್ನೋದೆಲ್ಲನೂ ನಾನು ಬಿಡಿಸ್ಕೊಟ್ಟಿದ್ದೆ. ಯಾವ ಥರ ಸಹಜವಾಗಿ ಗುಣಿಸ್ಲಿಕ್ಕೆ ಬರ್ತದೆ ಅನ್ನೋದು ಹೇಳಿಕೊಟ್ಟಿದ್ದೇನೆ. ಬಹಳಷ್ಟು ವಿಡಿಯೋಸ್ ಇವೆ, ನಾನು ನೂರಾರು ವಿಡಿಯೋಸ್ ಇವೆ ವೇದ ಗಣಿತದ ಸಂಬಂಧಪಟ್ಟದ್ದು.
ಮತ್ತು ಆ ಒಂದು ವೇದಗಣಿತದಿಂದ ನಮ್ಮ ಸ್ಕೂಲ್ ಕಾಲೇಜ್ ಮ್ಯಾಥ್ಸ್ ಅಂದರೆ ಮಾಡರ್ನ್ ಮ್ಯಾಥ್ಸನ್ನು ಹೇಗೆ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಲಿಕ್ಕಾಗ್ತದ, ಅತ್ಯಂತ ಕಡಿಮೆ ಸಮಯದಲ್ಲಿ ಸರಳವಾಗಿ ಬಿಡಿಸ್ಲಿಕ್ಕಾಗ್ತದ ಅನ್ನಲಿಕ್ಕೆ ನಾನು ಬಹಳಷ್ಟು ವಿಡಿಯೋಸ್ ಮಾಡಿದ್ದೇನೆ. ಇವತ್ತಿನ ಈ ವಿಡಿಯೋಸ್ಗಾಗಿ ನಾನು ಇಲ್ಲೊಂದು ಮಾಡೆಲ್ ತಂದಿದ್ದೇನೆ. ನೋಡಿ, ಇಲ್ಲಿ ಬೋರ್ಡ್ ಮೇಲೆ ಒಂದು ಮಾಡೆಲ್ ಇದೆ. ವಿಶೇಷವಾಗಿ ಇಲ್ಲಿ ಪ್ರಥಮ ನೋಡಿ 3 ಅಂಕೆಗಳ ಸಂಖ್ಯೆಗಳ ಗುಣಾಕಾರಗಳನ್ನು ಹೇಗೆ ಮಾಡಬೇಕು ಅನ್ನೋದು ಮಾಡೆಲ್ ಇದೆ. ಇಲ್ಲಿ 123 ಅದಕ್ಕೆ 234ರಿಂದ ಹೇಗೆ ಗುಣಿಸ್ಲಿಕ್ಕೆ ಬರ್ತದ ವೇದಗಣಿತದ ಸಹಾಯದಿಂದ ಅನ್ನೋದು ನಾನು ಕೊಡ್ತಾ ಇದ್ದೇನೆ. ಇಲ್ಲಿ ಈ ಗುಣಾಕಾರನ್ನ ನಾವು ಸರಳವಾಗಿ ಒಂದೇ ಸಾಲಿನಲ್ಲಿ ಬಿಡಿಸಬೇಕಾದ್ರೆ ಇದಕ್ಕೊಂದು 5 ಸ್ಟೆಪ್ಸನ್ನು ನಾವು ಯೂಸ್ ಮಾಡ್ತೀವಿ. ಈ ಒಂದು ಲೆಕ್ಕಕ್ಕೆ 5 ಸ್ಟೆಪ್ಸನ್ನು ಅರ್ಥ ಮಾಡಿಕೊಂಡ್ರೆ ಮುಂದಿನ ಎಲ್ಲ ಲೆಕ್ಕಗಳನ್ನು ನೀವು ಸಹಜವಾಗಿ ಇಂತಹ ನೂರಾರು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಇಂತಹ ಉದಾಹರಣೆಗಳನ್ನು ಬಿಡಿಸ್ಬೋದು. ನೋಡಿ, ಇದಕ್ಕಾಗಿ ಇಲ್ಲಿ 5 ಸ್ಟೆಪ್ಸ್ ಇವೆ. 5 ಸ್ಟೆಪ್ಸ್ ಇವೆ. 1ನೇ ಸ್ಟೆಪ್ನಲ್ಲಿ ಏನು ಮಾಡ್ತೀವಿ ಅಂದರೆ ಕೊನೆಯ ಅಂಕಗಳನ್ನು ನೇರವಾಗಿ ಗುಣಿಸ್ತೀವಿ. ಅಂದರೆ ಬಿಡಿ ಸ್ಥಾನದಲ್ಲಿರುವ ಅಂಕಗಳನ್ನು ನೇರವಾಗಿ ಗುಣಿಸಬೇಕು. 2ನೇ ಸ್ಥಾನದಲ್ಲಿ ಕೊನೆಯ ಅಂದರೆ ಬಿಡಿ ಸ್ಥಾನ ಮತ್ತು ದಶಕ ಸ್ಥಾನದಲ್ಲಿರುವ ಅಂಕಗಳನ್ನು ಕ್ರಾಸ್ ಗುಣಾಕಾರ ಮಾಡಿ, ಹೀಗೆ ಕ್ರಾಸ್ ಗುಣಾಕಾರ ಮಾಡಿ ಅವನು ಕೂಡಿಸ್ಕೊಳ್ಬೇಕು. ನೆಕ್ಸ್ಟ್ 3ನೇ ಸ್ಟೇಜ್ದಲ್ಲಿ ಎಲ್ಲವೂ ಅಂಕಗಳನ್ನು ಅಂದರೆ ಬಿಡಿ ಸ್ಥಾನ, ದಶಕ ಸ್ಥಾನ ಮತ್ತು ಶತಕ ಸ್ಥಾನದಲ್ಲಿರುವ 2 ಸಂಖ್ಯೆಗಳ ಅಂಕಗಳನ್ನು ನಾವು ಗುಣಿಸ್ಕೊಂಡು ಅವನ್ನ ಕೂಡಿಸ್ಕೊಂಡು ತೋರ್ತೀವಿ. ಅಂದರೆ ಪ್ರಥಮ ಬಿಡಿ ಸ್ಥಾನದಲ್ಲಿರುವ ಮತ್ತು ಶತಕ ಸ್ಥಾನದಲ್ಲಿರುವ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಹೀಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಆ 2 ಅಂಕಗಳನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಜೊತೆಗೆ ಮಧ್ಯದಲ್ಲಿರುವ ಅಂಕಗಳನ್ನು ನೇರವಾಗಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಗುಣಿಸಿ ಅವನ್ನೆಲ್ಲವೂ ಕೂಡಿಸ್ಕೊಳ್ಬೇಕು. ಇನ್ನು 4ನೇ ಸ್ಟೇಜ್ ನೋಡಿ, 4ನೇ ಸ್ಟೇಜ್ದಲ್ಲಿ ದಶಕ ಸ್ಥಾನ ಮತ್ತು ಶತಕ ಸ್ಥಾನದಲ್ಲಿರುವ ಅಂಕಗಳನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಅಂದರೆ ಕ್ರಾಸ್ ಆಗಿ ಗುಣಿಸ್ಕೋಬೇಕು. ನೋಡ್ರಿ, ಇಲ್ಲಿ ಈ ಥರ ಇಲ್ಲಿ ಕೊಟ್ಟಿದೆ, ಇಲ್ಲಿ ಗುಣಾಕಾರ ಅವನು ಕೂಡಿಸ್ಕೋಬೇಕು. ಆನಂತರ ಕೊನೆಗೆ ಬರುವ 5ನೇ ಸ್ಟೆಪ್, ಲಾಸ್ಟ್ ಸ್ಟೇಜ್, ಅದು ಶತಕ ಸ್ಥಾನದಲ್ಲಿರುವ ಅಂಕಗಳನ್ನು ನೇರವಾಗಿ ಗುಣಿಸಿ ತಗೋಬೇಕು. ಆಮೇಲೆ ಈ ಎಲ್ಲ 5 ಸ್ಟೆಪ್ ಅದ 5 ಸ್ಟೇಜ್ ಅದ ಮೊತ್ತಗಳನ್ನು ಕ್ರಮಬದ್ಧವಾಗಿ ಕೂಡಿಸ್ತಾ ಹೋಗಬೇಕು. ಅದಕ್ಕೆ ಈಗ ಇಲ್ಲಿ ಒಂದೊಂದಾಗಿ ನೋಡೋಣ. ಇವಾಗ ಪ್ರಥಮ 1ನೇ ಸ್ಟೇಜ್ದಲ್ಲಿ ಸ್ಟೆಪ್ 1 ಇಲ್ಲಿ ಬಿಡಿ ಸ್ಥಾನದಲ್ಲಿರುವ ಅಂಕಗಳನ್ನು ಗುಣಿಸಬೇಕು. ಅಂದರೆ ಇದು 3 ಮತ್ತು ಈ 4ಕ್ಕೆ ಗುಣಾಕಾರ ಮಾಡ್ಕೋಬೇಕು. 3 4 12, 2 ಉತ್ತರಕ್ಕಾಗಿ ಇಟ್ಕೋಬೇಕು, ಆನ್ಸರ್ಕಾಗಿ 1 ಕೈಲ ಕೊಡಬೇಕು. ಇದಾಯಿತು ಫಸ್ಟ್ ಸ್ಟೆಪ್. ನೆಕ್ಸ್ಟ್ 2ನೇ ಸ್ಟೆಪ್, ಈ ಬಿಡಿ ಸ್ಥಾನದಲ್ಲಿರುವ ದಶಕ ಸ್ಥಾನದಲ್ಲಿರುವ 2 ಸಂಖ್ಯೆಗಳ ಅಂಕಗಳನ್ನು ಗುಣಿಸಬೇಕು. ಅಂದರೆ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ನೋಡಿ, ಇದು 2 4 8, ಆಮೇಲೆ ಇದು 3 3 9, 8 ಮತ್ತು 9 ಕೂಡಿಸಿದ್ರೆ 17 ಆಯಿತು. ಪ್ಲಸ್ ಒಂದು ಕೈಲ ಬಂದದ್ದು
ಇದನ್ನು ಕೂಡಿಸಿದ್ರೆ 18. 8 ಉತ್ತರದಲ್ಲಿ ಇಟ್ಕೋಬೇಕು. ಆಮೇಲೆ 1 ಕೈಲಿ ಹಾಕೊಳ್ಬೇಕು. ಇನ್ನ 3ನೇ ಸ್ಟೆಪ್ ಬರ್ತದ. 3 ಅಂಕಗಳನ್ನು ಅಂದರೆ ಎರಡೂ ಸಂಖ್ಯೆಯಲ್ಲಿರುವ 3 ಅಂಕಗಳನ್ನು ಗುಣಾಕಾರ ಮಾಡಿಕೊಂಡು ಅವನು ಕೂಡಿಸ್ಕೋಬೇಕು. ನೋಡಿ ಇಲ್ಲಿ 3ನೇ ಸ್ಟೆಪ್ ಇದೆ. 1ನೇ ಸಂಖ್ಯೆಯ ಶತಕ ಸ್ಥಾನದಲ್ಲಿರುವ ಅಂಕನ್ನ 2ನೇ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿರುವ ಅಂಕದ ಜೊತೆಗೆ ಗುಣಿಸಬೇಕು. ಅಂದರೆ 1 ಗುಣಿಲೆ 4 4. ಆಮೇಲೆ 3 ಗುಣಿಲೆ 2 ಅಂದರೆ 1ನೇ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿರುವ ಅಂಕ 3, ಅದನ್ನು 2ನೇ ಸಂಖ್ಯೆಯ ಶತಕ ಸ್ಥಾನದಲ್ಲಿರುವ ಅಂಕ 2. ಇದಕ್ಕೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅಂದರೆ 3 2 6 ಪ್ಲಸ್ ಇದು 4 1 4, 6 ಇದು 4 10 ಪ್ಲಸ್ ಈ ಮಧ್ಯದಲ್ಲಿರುವ ಅಂಕಗಳನ್ನು ಗುಣಿಸಬೇಕು. ಅಂದರೆ 2 ಗುಣಿಲೆ 3 ಇದು 6. ಅಂದರೆ 10 1 6 11 ಆಯಿತು. 16 ಆಯಿತು. ಪ್ಲಸ್ ಕೈಲ 1 ಅಂದರೆ 17 ಆಯಿತು. ಇನ್ನೊಂದು ಸಲ ನೋಡಿ. 4 1 4 ಪ್ಲಸ್ 3 2 6, 4 ಪ್ಲಸ್ 6 10 ಪ್ಲಸ್ 2 3 6 16 ಪ್ಲಸ್ 1 ಕೈಲ ಬಂದದ್ದು ಅಂದರೆ 17 ಆಯಿತು. 17ರಾಗ 7 ಉತ್ತರದಲ್ಲಿ ಇಡಬೇಕು. ಮತ್ತೆ 1 ಕೈಲ ಕೊಡಬೇಕು. ಈಗ 4ನೇ ಸ್ಟೆಪ್ ಬರ್ತದ. ಈ ಎರಡು ಸಂಖ್ಯೆಗಳ ದಶಕ ಸ್ಥಾನ ಮತ್ತು ಶತಕ ಸ್ಥಾನಗಳಲ್ಲಿರ್ತಕ್ಕಂತಹ ಅಂಕಗಳನ್ನು ಗುಣಿಸುವುದು. ಅದಕ್ಕೆ ಅದು ಕ್ರಾಸ್ ಮಲ್ಟಿಪ್ಲಿಕೇಶನ್. ಅಂದರೆ 1 ಗುಣಿಲೆ 3 ಇದು 3, 2 ಗುಣಿಲೆ 2 ಇದು 4, ಅಂದರೆ 1 ಗುಣಿಲೆ 3 3 ಪ್ಲಸ್ ಇದು 4, 2 2 4, 3 ಪ್ಲಸ್ 4 3 ಮತ್ತು 4 ಕೂಡಿಸಿದರೆ 7 ಆಯಿತು. ಕೈಲ ಬಂದದ್ದು 1, ಅದು 8 ಆಯಿತು. ಕೊನೆಗೆ 5ನೇ ಸ್ಟೇಜ್. ಈ ಕೊನೆಯ ಅಂಕಗಳನ್ನು ಎರಡೂ ಸಂಖ್ಯೆಯ ಶತಕ ಸ್ಥಾನದಲ್ಲಿರುವ ಅಂಕಗಳನ್ನು ಗುಣಿಸಬೇಕು. ಅಂದರೆ ಇದು 1 ಗುಣಿಲೆ 2 2 1 2, ಅದನ್ನು ಕೊನೆಗಿಲ್ಲಿ 2 ಇಟ್ಟಿದೆ. ಹೀಗಾಗಿ 123 ಅದಕ್ಕೆ 234ರಿಂದ ಗುಣಿಸಿದಾಗ ಉತ್ತರ ಬರ್ತದೆ 28,782. ಇನ್ನೊಂದು ಸಲ ನೋಡೋಣ. ನೋಡಿ, ಪ್ರಥಮ ಸ್ಟೆಪ್ಸ್ ನೋಡಿ, ಸ್ಟೆಪ್ ವೈಸ್ ಹೋಗೋಣ. 1ನೇ ಸ್ಟೆಪ್ ಬಿಡಿ ಸ್ಥಾನದಲ್ಲಿರುವ ಅಂಕಗಳನ್ನು ಗುಣಿಸಬೇಕು. ಅದು ನೇರವಾಗಿ ಇಲ್ಲಿ ಬಿಡಿ ಸ್ಥಾನದಲ್ಲಿರುವ ಅಂಕಗಳು ಇದು 3 ಗುಣಿಲೆ 4 12, 1 ಕೈಲ ಬಂತು. ನೆಕ್ಸ್ಟ್ 2ನೇ ಸ್ಟೆಪ್ ನೋಡಿ. 2ನೇ ಸ್ಟೆಪ್ ಎರಡೂ ಸಂಖ್ಯೆಗಳ ಬಿಡಿ ಸ್ಥಾನ ಮತ್ತು ದಶಕ ಸ್ಥಾನದಲ್ಲಿರುವ ಅಂಕಗಳನ್ನು ಗುಣಿಸೋದು, ಕ್ರಾಸ್ ಮಲ್ಟಿಪ್ಲಿಕೇಶನ್. ಹೀಗೆ ನೋಡಿ, ಅದು ಇಲ್ಲಿ ಈ 4 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಅಂದರೆ 2 4 8, ಇದು 3 3 9, 8 3 ಕೂಡಿಸಿದ್ರೆ 17 ಪ್ಲಸ್ 1 ಕೈಲ 18. ಅದು 8 ಉತ್ತರದಲ್ಲಿಟ್ಟು 1 ಕೈಲ ಕೊಟ್ಟಿವಿ. ಇನ್ನು ನೆಕ್ಸ್ಟ್ ಸ್ಟೇಜ್ ನೋಡಿ, ಇನ್ನೊಂದು ಸಲ ನೋಡಿ. ಇಲ್ಲಿ ಸ್ಟೇಜ 3ನೇ ಸ್ಟೆಪ್. ಇಲ್ಲಿ ಎರಡೂ ಸಂಖ್ಯೆಗಳಲ್ಲಿರುವ
ಅಂಕಗಳನ್ನು ಅಂದರೆ ಬಿಡಿ ಸ್ಥಾನದಲ್ಲಿರುವ ಅಂಕಗಳು ಮತ್ತು ಶತಕ ಸ್ಥಾನದಲ್ಲಿ ಇರುವ ಅಂಕಗಳನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್. ಮತ್ತು ಮಧ್ಯದಲ್ಲಿರುವುದನ್ನು ನೇರವಾಗಿ ಅವನ್ನ ಗುಣಿಸಬೇಕು. ನೋಡಿ ಅಂದಾಗ ಇಲ್ಲಿ ಇದು 1 ಗುಣಿಲೆ 4 4, ಇದು 3 ಗುಣಿಲೆ 2 6, ಅಂದರೆ ಈ ಎರಡುಗಳ ಗುಣಾಕಾರ 4, ಇವು ಎರಡರ ಗುಣಾಕಾರ 6, ಅಂದರೆ 10 ಆಯಿತು. ಈಗ ಮಧ್ಯದಲ್ಲಿರುವ 2 3 6 16 ಆಯಿತು. ಪ್ಲಸ್ 1 ಕೈಲ ಅಂದರೆ 17 ಆಯಿತು. 7 ಉತ್ತರದಲ್ಲಿಟ್ಟು 1 ಕೈಲ ಕೊಡಬೇಕು. ಇನ್ನು ನೆಕ್ಸ್ಟ್ ಸ್ಟೆಪ್ ಬರ್ತದೆ 4ನೇದು. ನೋಡಿ 4ರಲ್ಲಿ ಎರಡೂ ಸಂಖ್ಯೆಗಳ ದಶಕ ಸ್ಥಾನ ಮತ್ತು ಶತಕ ಸ್ಥಾನದಲ್ಲಿರುವ ಅಂಕಗಳನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇಲ್ಲಿ ನೋಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇದ್ರ ಸಹಾಯ ತಗೋಬೇಕು. ಹೀಗೆ ಇಲ್ಲಿ ಬನ್ನಿ, ಈ ಎರಡು ಅಂದರೆ ಶತಕ ಸ್ಥಾನ ದಶಕ ಸ್ಥಾನದಲ್ಲಿರುವ ಅಂಕಗಳ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಕೂಡಿಸಬೇಕು. ಅದಕ್ಕೆ ಇಲ್ಲಿ 1 ಗುಣಿಲೆ 3 3, 2 ಗುಣಿಲೆ 2 4, ಅವನು ಕೂಡಿಸಿದ್ರೆ 3 4 ಕೂಡಿಸಿದ್ರೆ 7 ಆಯಿತು. ಆಮೇಲೆ 1 ಕೈಲ 8 ಆಗ್ತದ. ಆ 8 ಇಲ್ಲಿ ಇಟ್ಟಿದ್ದೆ ಉತ್ತರದಲ್ಲಿ. ಆಮೇಲೆ ಕೊನೆಗೆ ನೋಡಿ 5ನೇ ಸ್ಟೆಪ್ ಬರ್ತದೆ. ಇದು 5ನೇ ಸ್ಟೆಪ್. ಇಲ್ಲಿ ಶತಕ ಸ್ಥಾನದಲ್ಲಿರುವ ಅಂಕಗಳನ್ನು ನೇರವಾಗಿ ಗುಣಿಸಬೇಕು, ಎರಡೂ ಸಂಖ್ಯೆಗಳ. ನೋಡಿ ಇಲ್ಲಿ ಈ ಥರ. ಹಾಗೆ ಇಲ್ಲಿ ಶತಕ ಸ್ಥಾನದಲ್ಲಿರುವ ಎರಡೂ ಸಂಖ್ಯೆಗಳ ಅಂಕಗಳನ್ನು ನೇರವಾಗಿ ಗುಣಿಸಬೇಕು. ಅಂದರೆ 1 ಗುಣಿಲೆ 2, 2 1 2, ಇಲ್ಲಿ ಸೀದಾ ಆನ್ಸರ್ ಇಟ್ಟಿದೆ. ಓಕೆ, ಈ ಥರ 123ಕ್ಕೆ 234ರಿಂದ ಗುಣಿಸಿದರೆ ಉತ್ತರ ಬರ್ತದೆ 28,782. ನನಗನ್ಸುತ್ತೆ ತಮಗೆ ಬಹಳ ಸರಳವಾಗಿ ಸಹಜವಾಗಿ ಅರ್ಥ ಆಗಿದೆ ಅಂತ ಅನಿಸುತ್ತದ. ನಿಜಕ್ಕೂ ಇದು ಬಹಳ ಸರಳವಾದ ಗುಣಾಕಾರ. ಒಂದೇ ಲೈನ್ದಲ್ಲಿ ನಮಗೆ ಉತ್ತರ ಸಿಗುತ್ತೆ. ಈಗ ನಾನು ಈ ಪ್ರೋಸೆಸ್ ಹೇಳಲಿಕ್ಕೆ ಸ್ವಲ್ಪ ಸಮಯ ಹತ್ತಬಹುದು. ಒಂದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು, ಒಂದು ಉದಾಹರಣೆ ಅರ್ಥ ಮಾಡ್ಕೊಂಡ್ರೆ ಸಾಕು, ಅನ್ಲಿಮಿಟೆಡ್ ಲೆಕ್ಕಗಳನ್ನು ಬಿಡಿಸ್ಬೋದು. ಈ ಪ್ಯಾಟ್ರನ್ದಲ್ಲಿ ಬರುವ ಸಹಜವಾಗಿ ಇಂಥ ಲೆಕ್ಕಗಳನ್ನು ನಾವು ಬಿಡಿಸ್ಬೋದು ವೇದ ಗಣಿತದ ಟೆಕ್ನಿಕದ ಸಹಾಯದಿಂದ. ಬಹಳಷ್ಟು ಟ್ರಿಕ್ಸ್ ಇವೆ ವೇದ ಗಣಿತದ. ಇನ್ನು ಅನೇಕ ನಾನು ವಿಡಿಯೋಸನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಬೇರೆ ಬೇರೆ ಭಾಷೆಗಳಲ್ಲಿ. ಈ ವೇದ ಗಣಿತ ಸಂಬಂಧಪಟ್ಟದ್ದು ಅಥವಾ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನಮ್ಮ ಸಿಲೆಬಸ್ ಮುಂದೆ ಹೋಗಿ ನಾನು ಸಿಲೆಬಸ್ದು ಕೂಡ ಲೆಕ್ಕಗಳನ್ನು ಬಿಡಿಸ್ಕೊಡ್ತಾ ಇದ್ದೇನೆ. ಪ್ರಥಮವಾಗಿ ಈ ಎಲ್ಲ ಟೆಕ್ನಿಕ್ಸನ್ನು ನಾವು ಕೂಡಿಸ್ಕೊಳ್ಳೋಣ. ಅನೇಕ ಟೆಕ್ನಿಕ್ಸ್ ಇವೆ ಗಣಿತವನ್ನು ಬಿಡಿಸಲಿಕ್ಕೆ, ಸಹಜವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ, ಸರಳವಾಗಿ ಬಿಡಿಸಲಿಕ್ಕೆ ಬಹಳಷ್ಟು ಟೆಕ್ನಿಕ್ಸ್ ಇವೆ. ಇವಾಗ ಪ್ರಥಮ ನಾವು ವೇದ ಗಣಿತದ ಟೆಕ್ನಿಕ್ಸನ್ನು ಅರ್ಥ ಮಾಡಿಕೊಂಡು ಅವನ್ನ ಒಂದು ಕಡೆ ಕೂಡಿಸ್ಕೊಳ್ಳೋಣ. ಮುಂದೆ ಹೋಗಿ ಈ ಒಂದು ಟೆಕ್ನಿಕ್ಸನ್ನು ಉಪಯೋಗಿಸ್ಕೊಂಡು ಮತ್ತು ಬೇರೆ ಬೇರೆ ನಮ್ಮ ಮಾಡರ್ನ್ ಮ್ಯಾಥ್ಸದ ಕೆಲವು ಟೆಕ್ನಿಕ್ಸ್ ಇವೆ ಅವನು ಕೂಡಿಸ್ಕೊಂಡು ಅವನು ಅರ್ಥ ಮಾಡಿಕೊಂಡು ಎಲ್ಲನೂ ಕೂಡಿಸ್ಕೊಂಡು ನಮ್ಮ ಸಿಲೆಬಸ್ ಮ್ಯಾಥ್ಸ್ ಅಂದರೆ ಮಾಡರ್ನ್ ಮ್ಯಾಥ್ಸ್ ಸಹಜವಾಗಿ ಬಿಡಿಸ್ಬೋದು. ಅದಕ್ಕೆ ದಯವಿಟ್ಟು ಈ ನನ್ನ ಎಲ್ಲ ವಿಡಿಯೋಸನ್ನು ತಮ್ಮ ಎಲ್ಲ ಫ್ರೆಂಡ್ಸ್, ರಿಲೇಟಿವ್ಸ್, ಟೀಚರ್ಸ್, ಸ್ಟೂಡೆಂಟ್ಸ್, ನೇಬರ್ಸ್ ಯಾರೆಲ್ಲ ತಮ್ಮ ಕಾಂಟ್ಯಾಕ್ಟದಲ್ಲಿದ್ದಾರೋ ಅವ್ರಿಗೆಲ್ಲನೂ ಆದಷ್ಟು ಬೇಗನೆ ತಾವು ಶೇರ್ ಮಾಡಿರಿ ಅಂತ ನನ್ನ ಒಂದು ವಿಶೇಷ ರಿಕ್ವೆಸ್ಟ್ ಇದೆ. ತಮ್ಮ ಸ್ವಂತ ನಾಲೆಜ್ ಕೂಡ ತಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಜೊತೆಗೆ ಇನ್ನು ಉಳಿದವ್ರಿಗೆಲ್ಲ ನಾಲೆಜ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ದೊಡ್ಡ ಒಂದು ಸಹಾಯ ನೀವು ಮಾಡ್ದಂಗೆ ಆಗ್ತದೆ. ನೋಡಿ, ಎಲ್ಲವೂ ಫ್ರೀ ಆಫ್ ಕಾಸ್ಟ್ ಇವೆ ನನ್ನ ಚಾನಲ್ಸ್. ನನ್ನ ಯೂಟ್ಯೂಬ್ ಚಾನಲ್ ಹೆಸರಿದೆ
ಅಂಕುಶ್ ದುರ್ಗಿ. ಇದು ಫ್ರೀ ಆಫ್ ಕಾಸ್ಟ್ ಇದೆ. ಪ್ಲೀಸ್ ಇಲ್ಲಿವರೆಗೆ ಏನಾದರೂ ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಈಗ ತಾನೇ ಸಬ್ಸ್ಕ್ರೈಬ್ ಮಾಡಿ, ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಮಾಡಿ, ಮತ್ತು ತಮಗೆ ಲೈಕ್ ಅನಿಸಿದರೆ ಲೈಕ್ ಮಾಡಿ, ಎಲ್ಲ ಜನರಿಗೆ ಶೇರ್ ಮಾಡಿ. ಅಡ್ಡಿಲ್ಲ, ಇಂಥ ಅನೇಕ ವಿಡಿಯೋಸ್ ಮಾಡಿಕೊಡಲಿಕ್ಕೆ ತಮ್ಮ ಬಹಳ ದೊಡ್ಡ ಒಂದು ಕೋಆಪರೇಷನ್ ಇದೆ. ಇಂಥ ಅನೇಕ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ನಮ್ಮ ಅನೇಕ ಜನರು ಹೇಳ್ತಾ ಇದ್ದಾರೆ, ಮೆಸೇಜ್ ಮಾಡ್ತಾ ಇದ್ದಾರೆ, ಫೋನ್ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲ ಕೇಳ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲರಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿ ನಾನು ಇವತ್ತು ನಿಲ್ತಾ ಇದ್ದೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಒಂದು ಟೆಕ್ನಿಕ್ ನೋಡೋಣ. ಯಾವೆಲ್ಲ ಪ್ರಕಾರದ ಟೆಕ್ನಿಕ್ಸ್ ನಾನು ವಿಡಿಯೋ ರೂಪಾಂತರದಲ್ಲಿ ಮಾಡಿಕೊಡ್ತಾ ಇದ್ದೇನೆ. ತಾವು ಫಾಲೋ ಅಪ್ ಮಾಡ್ತಾ ಇದ್ದಕ್ಕಾಗಿ, ಒಂದು ತಮ್ಮ ಕೋಆಪರೇಷನ್ಗಾಗಿ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.